ನಮ್ಮ ಕಾರ್ಯಕರ್ತರಿಗೆ ಅತಿಯಾದ ಅಭಿಮಾನ ಇರ್ತಕ್ಕಂಥದ್ದು ಸ್ವಾಗತ. ಆದರೂ ಸಹ ಸಭಾ ಮರ್ಯಾದೆಯನ್ನು ಕಾಪಾಡ್ತಕ್ಕಂಥದ್ದು ಅಷ್ಟೇ ತಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರ್ತದೆ. ನಾವೆಲ್ಲ ಲೀಡರ್ಗಳು ಬರ್ತೀವಿ, ನೀವು ಗೌರವ ಕೊಡಬೇಕು ಅಂತೇಳಿ ಬೆಂಗಳೂರಿನಿಂದ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹಾರಗಳನ್ನ ತಂದಿರ್ತೀರಿ, ಶಾಲ್ ತಂದಿರ್ತೀರಿ, ಹಾಕಬೇಕು ಅಂತ ಇದ್ದೀರಿ. ಅದು ತಪ್ಪು ಅಂತ ಹೇಳೋದಿಲ್ಲ. ಆದರೆ ನೀವು ಹಾಕ್ತಕ್ಕಂಥ 6 ಶಾಲೆಗಳು ಕೇವಲ 1 ನಿಮಿಷದಿಂದ 2 ಸೆಕೆಂಡು ಇರೋದಿಲ್ಲ ನಮ್ಮ ಮೈ ಮೇಲೆ. ಅದೇ ದುಡ್ಡನ್ನು ಪಕ್ಷ ಕಟ್ಟೋಕ್ಕೋಸ್ಕರ ಸ್ವಲ್ಪ ಸಹಕಾರ ಕೊಡಿ. ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಹಳ್ಳಿಗಳು ಕೂತ್ಕೊಂಡು ಕಾಪಿ ಟೀ ಕುಡಿಸಿ, ಅದು ನಮಗೆ ಸಂತೋಷ. ಅಧಿಕಾರಕ್ಕೆ ಬಂದ ಮೇಲೆ ಏನು ಬೇಕಾದ್ರೂ ಆಡೋಣ. ಅಧಿಕಾರಕ್ಕಿಂತ ಮುಂಚೆ ಬಹುತೇಕ ಇಲ್ಲೊಂದು ದಪ್ಪ ಭಾರತ್ ಅಂದರೆ ಅದು 30,000 40,000 ಆಯ್ತದೆ. ನೀವು ಸರಿಯಾಗಿ ಮನಸ್ಸು ಮಾಡಿದ್ರೆ ಒಂದು ಪಂಚಾಯತಿನಲ್ಲಿ 1 ತಿಂಗಳು ಕಾಪಿ ಟೀ ಕುಡಿಸ್ಬೋದು ನಮ್ಮ ಕಾರ್ಯಕರ್ತರಿಗೆ. ಆದರೂ ಅಭಿಮಾನ ಅದು ತಪ್ಪು ಅಂತಕ್ಕಂಥದ್ದು ನನ್ನ ಭಾವನೆ ಅಲ್ಲ. ರಾಷ್ಟ್ರೀಯ ಅಧ್ಯಕ್ಷರ ಆದೇಶದ ಮೇರೆಗೆ ಇವತ್ತು ಏನು ನಮ್ಮ ಪಕ್ಷವನ್ನು ಸಂಘಟನೆ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡು ಡಿಜಿಟಲ್ ಸದಸ್ಯತ್ವ ಅಭಿಯಾನವನ್ನು ನೀಡ್ತಾ ಇರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಪ್ರಾದೇಶಿಕ ಪಕ್ಷವಾಗಿರ್ತಕ್ಕಂಥ ಜಾತ್ಯತೀತ ಜನತಾದಳದ ಯುವ ಘಟಕದ ಅಧ್ಯಕ್ಷರು, ಮುಂದಿನ ನಮ್ಮ ಪಕ್ಷದ ಭವಿಷ್ಯವಾದಂಥ ನಿಖಿಲ್ ಕುಮಾರಸ್ವಾಮಿ ಅವರೇ, ಆತ್ಮೀಯ ಸ್ನೇಹಿತರು, ಈ ಕ್ಷೇತ್ರದ ಶಾಸಕರು ಮಿತ್ರರು ಆದಂಥ HD ಮಂಜೂರ್ ಅವರೇ, ಮತ್ತೊಬ್ಬ ಆತ್ಮೀಯ ಸ್ನೇಹಿತರು ನಮ್ಮ ಹಿತೈಷಿಗಳು ಆದಂಥ ಮಳವಳ್ಳಿ ಕ್ಷೇತ್ರದ ಮಾಜಿ ಶಾಸಕ ಅಂದಾನಿಯವರೇ, ಆತ್ಮೀಯ ಸ್ನೇಹಿತರಾದಂಥ ಮಂಡ್ಯ ಜಿಲ್ಲಾ ಅಧ್ಯಕ್ಷರಾದಂಥ ರಮೇಶ್ ಅವರೇ, ವೇದಿಕೆ ಮೇಲೆ ಹಲವಾರು ಗಣ್ಯರು ಕೂತಿದ್ದಾರೆ. ನಮ್ಮ ಮೈಸೂರಿಂದ ಮಾಜಿ ಮೇಯರ್ ಬಂದಿದ್ದಾರೆ. ನಮ್ಮ ಮೋಹನ್ ಒಂದು ದೊಡ್ಡ ಸ್ಟೋರಿ ಹೇಳಬೇಕು. ಇವರು ಭಾಳ ಹುಟ್ಟದಿಂದ ಜಾತ್ಯತೀತ ಜನತಾದಳ 2004ರಲ್ಲಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಸಮ್ಮಿಶ್ರ ಸರ್ಕಾರ ಜನತಾದಳ ಕಾಂಗ್ರೆಸ್ ಮಾಡಿತ್ತು. ನಾಗಮಂಗಲ ಕ್ಷೇತ್ರದಲ್ಲಿ ಯಾರೂ ಇರಲ್ಲ, ನಾನು ಸುಮಾರು ಓಡಾಡ್ತಾ ಇದ್ದೆ. ಆಗ ಇವರು ಒಂದು ದಿವಸ ಇವರೊಂದಷ್ಟು ಸ್ನೇಹಿತರು ನನ್ನ ಕೊಪ್ಪ ಕರ್ಕೋದ್ರು, ಶೃಂಗೇರಿತವ ಕೊಪ್ಪ ಕರ್ಕೊಂಡೋಗಿ ಅಲ್ಲೊಬ್ರು ಜೋಯಿಸಿರ್ತವ ನನ್ನ ಕುಣಿಸಿದ್ರು. ಆ ಜೋಯಿಸರು ನಮ್ಮ ಜವರೇಗೌಡರು, ಈ ಮೋಹನು, ನಮ್ಮ ನಾರಾಯಣಮೂರ್ತಿಯವರು. ಜೋಯಿಸರು 3 ಜನ ನೀವು ಆಚೆಗೋಗಿ ಅವನೊಬ್ಬನ ಒಳಗೆ ಬಿಡಿ ಅಂದರು. ನಾನು ಕೇಳ್ದೇಲೇ, ಅವರು ನಿನ್ನ ಶಾಸ್ತ್ರ ಕೇಳ್ಕೊಕ್ಕೆ ಬಂದವರೇ ವಿರೋಧ ಪಾರ್ಟಿಯವರು, ನಿನ್ನ ಶಾಸ್ತ್ರ ನಿನ್ನ ಮಾತ್ರ ಹೇಳ್ತೀನಿ, ನೀನು ನಿಂತ್ಕೊಂಡು ನೆಕ್ಸ್ಟ್ ಚುನಾವಣೆಗೆ ನೀನು ಗೆಲ್ತೀಯ ಹೋಗು ಅಂತ ಹೇಳಿ ಕಳಿಸಿದ್ರು. ನಾನು ಇವ್ರು ಕರ್ಕೊಂಡು ಹೇಳಿಸ್ಕೆ ಏನೋ ಒಂದು ಧೈರ್ಯ ಬತ್ತು. 500 ಬೇರೆ ಹೇಳ್ಬಿಟ್ರು. ಅದು ನಮ್ಮ ವಿರೋಧಿಗೆ ಪಕ್ಕ ಗುರುಗಳವರು, ಅಲ್ಲೆಲ್ಲ ಪೂಜೆ ಪುರಸ್ಕಾರ ಮಾಡಿಸ್ತಿದ್ದಂಥವ್ರು. ನನಗೇನೂ ಗೊತ್ತಿಲ್ಲ, ನನಗೆ ಹೇಳ್ಬಿಟ್ರಲ್ಲ ಅಂತ ನನಗೊಂಥರ ಧೈರ್ಯ ಬತ್ತು. ಆ ಧೈರ್ಯದ ಮೇಲೆ ನಿಂತುಬಿಟ್ಟು ನಾನು ಗೆದ್ದುಬಿಟ್ಟೆ. ನಾನು ಶಾಸಕವಾಗಲಿಕ್ಕೆ ಮೂಲ ಕಾರಣ ನನಗೆ ಬೇರೆ ಗೊತ್ತಿಲ್ಲ. ಒಂದು ದಿವಸ ಅವ್ರ ಅಣ್ಣನ ಮುಂದೆ ಹೇಳ್ಬಿಟ್ಟೆ ವಿಷಯನ. ಅವ್ರಿಗೆ ಏನು ಜಗಳ ಆಯಿತೋ ನನಗೆ ಗೊತ್ತಿಲ್ಲ ಅಂತ ನನ್ನ ಸ್ನೇಹಿತರಾದಂಥ ಮೋಹನ್ ಅವರೇ, ವೇದಿಕೆಯನ್ನು ಬಿಡ್ತಕ್ಕಂಥ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳೇ, ಜನತಾದಳದ ಅಧ್ಯಕ್ಷರುಗಳೇ, ಮಾಜಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿಯ ಸದಸ್ಯರುಗಳೇ, ಗ್ರಾಮ ಪಂಚಾಯತಿ ಸದಸ್ಯರುಗಳೇ, ಜಾತ್ಯತೀತ ಜನತಾದಳದ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಬಹಳ ಸಂತೋಷ ಆಯಿತು. ಬಹುತೇಕ ಜಿಲ್ಲೆನಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನತೆಯನ್ನು ಸೇರಿಸಿ ಇವತ್ತು ಕಾರ್ಯಕ್ರಮವನ್ನು ನೀವು ಮಾಡ್ತಾ ಇದ್ದೀರಿ. ಇದಕ್ಕೆ ಒಂದು ಬೆಲೆ ಬೇಕಲ್ಲ. ಈ ತಕ್ಷಣದಿಂದ ನಿಮ್ಮ ಮೊಬೈಲ್ ಆಚೆ ತೆಗಿಬೇಕು. ತೆಗೆದು ಅವ್ರು ಹೇಳಿರ್ತಕ್ಕಂಥ ನಂಬರ್ಗೆ ಮಿಸ್ ಕಾಲ್ ಕೊಡಿ. ನೀವು ಮಾಡಿದರೆ ಪಕ್ಕದಲ್ಲಿ ಕೂತಿರ್ತಾರೆ, ಅವ್ರದ್ದು ಇಸ್ಕೊಂಡು ಅವ್ರ ಮೊಬೈಲಿಂದ ಮಿಸ್ ಕಾಲ್ ಕೊಟ್ಟು ಅವ್ರಿಗೆ ಮೆಂಬರ್ಶಿಪ್ ಮಾಡ್ತಕ್ಕಂಥ ಕೆಲಸ ಮಾಡಿ. ನಿಜ, ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮೆಂಬರ್ಶಿಪ್ ಆಗ್ತಾ ಇದೆ. ಅದರಲ್ಲಿ ಈಗ ಸದ್ಯಕ್ಕೆ ನಮ್ಮದು ನಂಬರ್ 1 ಇದೆ. KR ನಂಬರ್ 1 ಆಗಬೇಕಲ್ವಾ? ದೇವೇಗೌಡರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳೇನು ಅಗಾಧವಾಗಿರ್ತಕ್ಕಂಥದ್ದು KR. ನಾನು ಕಳೆದ ಬೈ ಎಲೆಕ್ಷನ್ನಲ್ಲಿ
ಈ ಒಂದೆರಡು ಹೋಬಳಿನಲ್ಲಿ ಓಡಾಡ್ತಾ ಇದೆ, ಕಿಕ್ಕೇರಿ ಮತ್ತು ನಮ್ಮ ಸಂತೆಬಾಚಳ್ಳಿ ಹೋಬಳಿ ಪಕ್ಕದ್ದು ಅಂತ. ಆಗ ಪ್ರತಿ ಗ್ರಾಮಕ್ಕೆ ಹೋದರೂ ದೇವೇಗೌಡರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ಕೊಂಡಾಡ್ತಾ ಇರ್ತಕ್ಕಂಥ ನಾವು ನೋಡಿದ್ದೀವಿ. ಎಲ್ಲ ಕ್ಷೇತ್ರದಲ್ಲೂ, ಅದು ನೀರಾವರಿ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ವೈದ್ಯಕೀಯ ಕ್ಷೇತ್ರ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾಗಿದ್ದು. ಅದಕ್ಕೋಸ್ಕರ ಇವತ್ತು ಸಹ ಜನಸಾಮಾನ್ಯರಲ್ಲಿ ದೇವೇಗೌಡರು ಅಳಿಸಲಾಗದಂಥ ಅವರ ಹೆಸರು ನಿಮ್ಮ ಮನಸ್ಸಿನಲ್ಲಿದೆ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ಇವತ್ತು ನೀವೆಲ್ಲ ಸೇರಿ ನಮ್ಮ ಪಕ್ಷಕ್ಕೆ ಶಕ್ತಿಯನ್ನು ಕೊಟ್ಟು ಸನ್ಮಾನ ಕುಮಾರಸ್ವಾಮಿ ಅವ್ರನ್ನ ಇವತ್ತು ಕೇಂದ್ರ ಮಂತ್ರಿಗಳನ್ನಾಗಿ ಮಾಡಿದ್ದೀವಿ. ಅವರು ಕೇಂದ್ರ ಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ನಮ್ಮ ಜಿಲ್ಲೆಗೆ ಬೃಹತ್ಕಾರವಾಗಿ ಏನಾದರೂ ಒಂದು ಕೆಲಸವನ್ನು ಮಾಡಬೇಕು, ಶಾಶ್ವತವಾದ ಕೊಡುಗೆಯನ್ನು ಕೊಡಬೇಕು ಅಂತಕ್ಕಂಥ ಉತ್ಸಾಹ ಅವರಲ್ಲಿದ್ದರೂ ಸಹ ಈ ರಾಜ್ಯ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥದ್ದು ನೀವೆಲ್ಲ ಮನಸ್ಸು ಕಾಣಬೇಕು. ಆಗಲೇ ಅಂದಾನಿಯವರು ಹೇಳ್ತಾ ಇದ್ರು, ವಿರೋಧ ಪಕ್ಷದಲ್ಲಿ ಏನಾದರೂ ನಿಮಗೆ ಶಾಸಕರು ಬೇಕು ಅಂದರೆ ಇಲ್ಲಿ ಸ್ಥಳೀಯ ಕಾರ್ಯಕರ್ತರನ್ನ ಅವ್ರ ಮೇಲೆ ಕೇಸ್ ಗೀಸು ಹಾಕ್ದಂಗೆ, ಅವರ ಜಮೀನುಗಳನ್ನ ಯಾರು ಹೊಡ್ಕೊಳ್ದಂಗೆ, ಅವರು ತೊಂದರೆ ಕೊಡ್ದಂಗೆ ನೋಡ್ಕೊಳ್ಳೋಕೆ ಮಾತ್ರ ಸಾಧ್ಯ ಆಗ್ತದೆ ಹೊರತು ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ, ಅಧಿಕಾರಿಗಳನ್ನ ಕಂಟ್ರೋಲ್ ತಗೊಳ್ಳಿಕ್ಕೆ ಬಹಳ ಕಷ್ಟ ಆಗ್ತದೆ. ನಾನು 2 ಬಾರಿ ಗೆದ್ದರೂ ಸಹ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಕೆಲಸ ಮಾಡಿರ್ತಕ್ಕ ನಾವು ಯಾವತ್ತೂ ಆಡಳಿತ ಪಕ್ಷದ ರುಚಿನೇ ನೋಡಲಿಲ್ಲ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು, ಆ ಸಂದರ್ಭದಲ್ಲಿ ನಮ್ಗೆ 11 ತಿಂಗಳು ನೀತಿ ಸಂಹಿತೆ ಜಾರಿಗೆ ಬಂತು, ನಾವೇನು ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕಾಗಲಿಲ್ಲ. ಇವತ್ತಿದ್ದಾರೆ ಕಾಂಗ್ರೆಸ್ನಲ್ಲಿ ಬಹಳ ಜನ ಇದ್ದಾರೆ. ಕುಮಾರಸ್ವಾಮಿ ಅವರು ಏನಾದರೂ ಹೇಳ್ಬಿಟ್ರೆ ಸಾಕು, ಅದಕ್ಕಾಗಲೇ ಕಾಯ್ಕೊಂಡು ಕೂತಿರ್ತಾರೆ. ಸಿದ್ದರಾಮಯ್ಯನವರ ಮೆಸ್ಸಿಗೆ ನಾನು ಕೌಂಟ್ರು ಕೊಡಬೇಕು. ಆದರೂ ಅವರು ಹೃದಯದಲ್ಲಿ ಕುಮಾರಣ್ಣ ಇದ್ದಾರೆ. ಕಾಂಗ್ರೆಸ್ ಮಂತ್ರಿಗಳು, ಕಾಂಗ್ರೆಸ್ ಶಾಸಕರ ಹೃದಯದಲ್ಲಿ ಯಾರಾದರೂ ಮುಖ್ಯಮಂತ್ರಿ ಆದರೆ ಕುಮಾರಣ್ಣ ಆಗಬೇಕು ಅಂತಾರೆ. ಈ ಸತ್ಯವನ್ನು ನಮ್ಮ ಕೃಷ್ಣ ಬೈರೇಗೌಡರು ಒಂದ್ಸರಿ ಒಪ್ಕೊಬಿಟ್ರು. ಓಪನ್ ಅಯ್ಯೋ ನನಗೆಲ್ಲಪ್ಪ ಈ ಸಿದ್ದರಾಮಯ್ಯ ಏನು ಮಾಡ್ತಾರೋ ತಪ್ಪಾಯ್ತು ಅಳಿಸಿ ಅಂದರು. ಆದರೆ ಹೃದಯದಲ್ಲಿ ಇರ್ತಕ್ಕಂಥದ್ದನ್ನ ಯಾರು ಉಳಿಸೋಕ್ಕಾಗಿಲ್ಲ. ಅವ್ರ ಹೃದಯದಲ್ಲಿ ಕುಮಾರಣ್ಣ ಕೂತಿದ್ದಾರೆ. ನೀವು ಯೋಚನೆ ಮಾಡಿ, ಈ ರಾಜ್ಯಕ್ಕೆ ಯಾವುದೇ ಆದ ಕಷ್ಟ ಬಂದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮೊದಲು ಹೊಡೋಗ್ತಕ್ಕಂಥವ್ರು ಎಚ್ ಡಿ ದೇವೇಗೌಡರು ಅಂತಕ್ಕಂಥದ್ದು ನೀವು ಮರಿಬೇಡಿ. ಇವತ್ತು ದೇವೇಗೌಡರು ಇಲ್ಲ ಅಂದಿದ್ರೆ ನಮಗೆ ಬಾಕಿ ಉಳುಕಿನ ನೀರನ್ನು ನಮಗೆ ಕೊಡದೇ ಇದೆ. ಅದು ಕೇರ್ಪೇಟೆ ನಾಗಮಳಿಗೆ ನೀರು ಬತ್ತಿತ್ತಾ? ಉಳಿಕೆ ಯೋಜನೆಗಳು ಪರಿಪೂರ್ಣವಾಗ್ತಿದ್ವಾ? ನಿಮ್ಮ ಸಹಕಾರದಿಂದ ಗುಡವಸಳಿಂದ ಇವತ್ತು ನಮ್ಮ ಈ ಭಾಗದಲ್ಲೆಲ್ಲ ಕೆರೆಗಳನ್ನ ತುಂಬಿಸ್ತಕ್ಕಂಥ ಕೆಲಸ ಅರ್ಧಂಬರ್ಧಾಗಿದ್ರು, ಇವತ್ತೆಲ್ಲ ನಾಳೆ ಆಗ್ತದೆ. ಇವತ್ತು ನೋಡಿ, ಕೊಬ್ಬರಿ ಬೆಳೆ ಯಾರು ಬೆಂಬಲ ಬೆಲೆಯನ್ನು ಕೊಡಿಸ್ತವರು? ಯಾಕೆ ರಾಜ್ಯ ಸರ್ಕಾರ ಒಂದು ಪತ್ತ ಬರಲಿಲ್ಲ ಬೆಂಬಲ ಬೆಲೆ ಹೆಚ್ಚಿ ಅಂತ? ಕುಮಾರಸ್ವಾಮಿ ಹೋಗಿ ಬೆಂಬಲ ಬೆಲೆನ ಹೆಚ್ಚಿಗೆ ಮಾಡಿಸ್ಕೊಂಬಂದಂಥದ್ದು. ಮಾವಿನ ಬೆಲೆ ಹೆಚ್ಚಬೇಕು ಅಂದಾಗ ಯಾರೋದ್ರು? ಕುಮಾರಸ್ವಾಮಿ ಹೋಗಿದ್ದು. ತಂಬಾಕು ಬೆಳೆಗಾರರಿಗೆ ಯಾರೋದ್ರು? ಕುಮಾರಸ್ವಾಮಿ ಹೋದ್ರು. ಇವತ್ತು ರಾಜ್ಯ ಸರ್ಕಾರಕ್ಕೆ ಏನಾದರೂ ಆಗಬೇಕು ಅಂದರೆ ಇವ್ರು ಹೋಗಿ ಕೂತ್ಕೊಂಡು ಮಾತುಕತೆ ಮಾಡಿ ಅವರ ವಿಶ್ವಾಸ ತಗೋಬೇಕು. ಅದು ಬಿಟ್ಟು ಕುಮಾರಸ್ವಾಮಿ ಅವ್ರಿಗೆ ಒಳ್ಳೆ ಹೆಸರು ಬರ್ತದೆ ಅಂತ ಹೇಳ್ಬಿಟ್ಟು ಅವ್ರನ್ನ ಬೈದರೆ ನಾನು ದೊಡ್ಡ ಮನುಷ್ಯ ಆಯ್ತೀನಿ ಅಂತ ನಮ್ಮ ಜಿಲ್ಲಾ ಮಂತ್ರಿ ಒಬ್ಬ ಏನು ಕೆಲಸ ಇಲ್ಲ. ಕುಮಾರಸ್ವಾಮಿ ಏನು ಮಾಡ್ತಾರೆ? ನೀನೇನಪ್ಪ ಮಾಡಿದೀಯಾ ಅಂತಕ್ಕಂಥದ್ದು ನೋಡ್ಬೇಕು. ಯಾಕೋ ಯಾವುದೋ ಕಣ್ಣು ಕೇರ್ಪೇಟೆ ಮೇಲೆ ಬಿದ್ದಿರಂಗೈತೆ, ಸ್ವಲ್ಪ ಹುಷಾರು ನೋಡ್ಕೊಳ್ಳಿ. ಅದೆಲ್ಲ ಒಳ್ಳೆ ಕಣ್ಣುಗಳಲ್ಲ. ಹೃದಯ ಇಲ್ದೋ ಒಳ್ಳೆ ಹೃದಯನೂ ಇಲ್ಲ, ಒಳ್ಳೆ ಕಣ್ಣು ಇಲ್ಲ. ಹುಷಾರಾಗಿರಿ ಅಂತಕ್ಕಂಥದ್ದನ್ನ ನಾನು ನಿಮಗೆ ಭಾಳ ಸೂಚ್ಯವಾಗ್ತೀನಿ. ಮಂಜಣ್ಣ ಬೇರೆ ಹಿಂದಿಂದ ಓಡಾಡ್ತಿರ್ತಾನೆ, ಹುಷಾರು ಕಣ ಬರ ಅಂತ ಹೇಳಿದ್ದೀನಿ ಆಗಲೇ. ಈಗ ಯಾಕೆ ನಾವು ನೋಡಿದ್ದೀವಿ, ಇತಿಹಾಸ ತೋರ್ತದೆ. ಯಾರ ಮನೆಗೆ ಊಟ ಮಾಡಿದ್ರೆ ಆ ಮನೆ ಕಣ್ಣು ಹಾಕ್ತಂಥ ಸಂದರ್ಭದಲ್ಲಿ ಅವರ ಇತಿಹಾಸ ಏನು ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಾಗ್ಬಿಡ್ತದೆ. ತಾವು ಅರ್ಥ ಮಾಡ್ಕೊಳ್ತಿದ್ದೀರ ಅಂತ ನಾನು ಭಾವಿಸ್ತೇನೆ. ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿ ಅವರಿಗೆ ರಾಜ್ಯದ ಮುಖ್ಯಮಂತ್ರಿ ಹೋಗಬೇಕು ಅಂತ 44% ಸರ್ವೆನಲ್ಲಿ ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು. ಹಾಲಿ ಮುಖ್ಯಮಂತ್ರಿಗಳಿಗೆ 24% ಕೊಟ್ಟಿದ್ದಾರೆ ಕರ್ನಾಟಕ ಜನತೆ. ಇನ್ನು ಬೇರೆಲ್ಲ ಬಿಡಿ, ಸಿಂಗಲ್ ಡಿಜಿಟಲ್ ಇದ್ದಾರೆ. ಆದರೆ ಅವರು ಮುಖ್ಯಮಂತ್ರಿ ಆಗಬೇಕಾದ್ರೆ ನಾವೇನು ಮಾಡಬೇಕು? ನಮ್ಮಲ್ಲಿರ್ತಕ್ಕಂಥ ಎಲ್ಲ ರೀತಿಯ ವೈಮನಸ್ಸನ್ನು ಬಿಡಬೇಕಾಗ್ತದೆ. ಆಗಲಿ ಬಿಡಲಿ ಎಲ್ಲರೂ ನಾವು ಒಪ್ಕೊಳ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ನಾವು ಏನೇ ಭಿನ್ನಾಭಿಪ್ರಾಯ ಇದ್ರೂ 4 ಗೋಡೆ ಮಧ್ಯೆ ಕೂತ್ಕೊಂಡು ಸರಿ ಮಾಡಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ಕೋಬೇಕಾಗ್ತದೆ. ಅದನ್ನು ಬಿಟ್ಟು ಚುನಾವಣೆ ಸಂದರ್ಭದಲ್ಲಿ ಅದನ್ನು ತೀರಿಸಿದ್ರೆ, ಅದನ್ನೇನಾದರೂ ಆ ಅಭ್ಯರ್ಥಿ ಮೇಲೆ ತೀರಿಸಿದ್ರೆ ಅದು ದ್ರೋಹ ಮಾಡಿದ್ದು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಅಂತಕ್ಕಂಥದ್ದನ್ನ ಯಾವ ಲೀಡರ್ಗಳು ಮರಿಬೇಡಿ. ಯಾರ ಮುಂದೆ ಹೋಗಿ ನಿಂತ್ಕೋತಾರೆ ನಮ್ಮ ಕಾರ್ಯಕರ್ತರು? ಗೆಲ್ಸೋದು ಬಹಳ ಕಷ್ಟ, ಲಕ್ಷಾಂತರ ಓಟ್ ಹಾಕ್ಸ್ಬೇಕು. ಸೋಲ್ಸೋದು 1 ಓಟಿಂದ ಶುರುವಾಗಿ 1,000, 2,000, 3,000 ಸೋದೈತೀವಿ. ದಯಮಾಡಿ ತಾವೆಲ್ಲ ಅರ್ಥ ಮಾಡ್ಕೋಬೇಕು.
ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಅಲ್ಲಿ ಶಾಸಕದ ಮಂಜುನಾಥ್ ಅವರಿಗೆ ಆಶೀರ್ವಾದ ಮಾಡಬೇಕು. ಇವರಿಗೆಲ್ಲ ನಮಗೆಲ್ಲ ನೀವು ಆಶೀರ್ವಾದ ಮಾಡಿದ್ರೆ ಅದು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಆಶೀರ್ವಾದ ಮಾಡಿದಾಗೆ, ಅದು ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ಆಶೀರ್ವಾದ ಮಾಡಿದಾಗೆ. ನಾವೇನಾದ್ರೂ ಇವತ್ತು ಯೋಚನೆ ಮಾಡಿ ಲವ್ ಓವರ್ಲೋಡೆಡ್. ಸೊ ಅಭಿಮಾನದ ಮಹಾಪೂರ ಹರಿದು ಬಂದಾಗ ನಮಗೂ ತಡಿಲಿಕ್ಕೆ ಅಸಾಧ್ಯ. ಧನ್ಯವಾದಗಳು. ಲೋಕೇಶ್ ಅವ್ರಿಗೂ ಕೂಡಿ ಗೌರವಿಸಲಾಗ್ತದೆ, ನಮ್ಮ ಮಂಜಣ್ಣ ಅವರ ಸಹೋದರ. ಬಂದ್ರೆ ಆಯ್ತಲ್ಲ. ದಯಮಾಡಿ ಸಹಕರಿಸಬೇಕು. ಸಮಯದ ಅಭಾವ ಇದೆ, ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಬೆಳಗ್ಗೆಯಿಂದಲೂ ಕೂಡ ಎಲ್ಲರೂ ಕಾಯ್ತಿರುವಂಥದ್ದು. ಪಾಪ ಬಾರೋ ಆಯ್ತಲ್ಲೋ. ನಾವೇನಾದ್ರೂ ಈ ರಾಜ್ಯವನ್ನ ರಾಮರಾಜ್ಯವನ್ನಾಗಿ ಮಾಡಬೇಕು ಅಂತ ನಿಮ್ಗೆಲ್ಲ ಯೋಚನೆ ಇದ್ರೆ ಹಳೆ ಮೈಸೂರು ಭಾಗದಿಂದ ಕನಿಷ್ಠ 60ರಿಂದ 70 ಸೀಟ್ಗಳನ್ನ ನಮ್ಮ ಪಕ್ಷಕ್ಕೆ ನೀವು ಗೆಲ್ಸ್ಕೊಡ್ಬೇಕಾಗ್ತದೆ. ಅದನ್ನ ಬಿಟ್ಟು ನಾವು ಇಲ್ಲಿ ಒಂದು 10-15 ಸೀಟ್ ಗೆಲ್ಸ್ಕೊಂಡು ಹೋದ್ರೆ ನಾವ್ ಹೆಂಗೆ ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡೋಕ್ಕಾಯ್ತದೆ? ನೀವು ಇದನ್ನೆಲ್ಲ ಆಳವಾಗಿ ಯೋಚನೆ ಮಾಡ್ಬೇಕಲ್ವಾ? ಕಾಂಗ್ರೆಸ್ ಪಕ್ಷದ ಕೆಟ್ಟ ಸರ್ಕಾರಗಳನ್ನ ನೀವು ನೋಡ್ತಾ ಇದ್ದೀರಿ. ಈ ಸರ್ಕಾರ ಏನೇನು ಮಾಡ್ತಾ ಇದೆ, ಯಾವ್ಯಾವ ರೀತಿ ದುರಂಕಾರದ. ನಾನು ನೋಡಿದೆ KRS ನಲ್ಲಿ ಜನ ಹೇಳ್ತಾ ಇದ್ರು 5 ಗ್ಯಾರಂಟಿಗಳಿಂದ ಸರ್ಕಾರ ನಡೆಸೋಕ್ಕಾಗೋದಿಲ್ಲ, ಆದ್ರೂ ನಾವು ನಡೆಸ್ತಾ ಇದ್ದೀವಿ, ನಾವು ಗಂಡಸರು ಅಂತಕ್ಕ ನಮ್ಮ ಜಿಲ್ಲಾ ಮಂತ್ರಿ ಹೇಳ್ತಾ ಇದ್ರು. ಯಾವ ಗ್ಯಾರಂಟಿ ಕೊಡ್ತಾವ್ರಿ ಇವರು? ಯೋಚನೆ ಮಾಡಿ. ನೀವು ಹೇಳ್ಬೇಕು, ಬಾಯ್ಬಿಟ್ಟು ಮಾತಾಡ್ಬೇಕಪ್ಪ. ನೀವೀಗ ಸಿದ್ದರಾಮಯ್ಯವ್ರು ಹೇಳಿದ್ರು 10 kg ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು. ಏನಪ್ಪ, ಮೋದಿ ಕರೋನಾಯಿಂದ 5 kg ಕೊಡ್ತಾವ್ರೆ. ಸಿದ್ದರಾಮಯ್ಯ 10 kg ಕೊಟ್ಟರೆ ಎಷ್ಟು kg ಕೊಡಬೇಕಿತ್ತು? ಎಷ್ಟು ಕೊಡ್ತಾವ್ರೆ ನಿಮಗೆ? ಮುಂದೂ ತಿಂಗಳಿಂದ ನೋಡಿ, ನಾವು 5 kg ಕೊಟ್ಬಿಟ್ಟು 5 kg ಇಂದಿರಾ ಕಿಟ್ ಕೊಡ್ತೀವಿ ಅಂತ ಅಕ್ಕಿ ಬೇಳೆ ಅದಕ್ಕೇನೋ ಡೀಲ್ ಮಾಡ್ಕೊಂಬತ್ತವ್ರೀಗ. ಆ 5 kg ನಿಲ್ಲಿಸ್ತಾವ್ರೆ. ಇವತ್ತು ನಮ್ಮ ಕಾಲದಲ್ಲಿ ಕಳೆದ 2018 ಅದಕ್ಕಿಂತ ಹಿಂದೆ ನೀವು 15,000 ರೂಪಾಯಿ ದುಡ್ಡು ಕಟ್ಟಿದ್ರೆ ಚೆಸ್ಕಾಮ್ಗೆ, ನೀವು ಯಾರಾದರೂ ಬೋರ್ವೆಲ್ ಹಾಕಿ ಒಂದು ಟ್ರಾನ್ಸ್ಫಾರ್ಮರ್ ಬೇಕು ಅಂತ ಹೇಳಿದ್ರೆ ನಾವು ಫ್ರೀಯಾಗಿ 15,000 ರೂಪಾಯಿಗೆ ಅದು ಎಷ್ಟೇ ಲಕ್ಷ ಆದರೂ ಸಹ ಕರೆಂಟ್ ಕೊಡ್ತಕ್ಕಂಥದ್ದು, ಟ್ರಾನ್ಸ್ಫಾರ್ಮರ್ ಕೊಡ್ದ ಕೆಲಸ ಮಾಡ್ತಾ ಇಲ್ವೋ? ಇವತ್ತೆಷ್ಟು ಕಟ್ಟಬೇಕು ನೀವು ಒಂದು ಟ್ರಾನ್ಸ್ಫಾರ್ಮರ್ಗೆ? 2 ಲಕ್ಷ ರೂಪಾಯಿ ಕಟ್ಟಬೇಕು. ಅದ್ರ ಜೊತೆಗೆ 1.5 ಲಕ್ಷ ರೂಪಾಯಿ ಲಂಚ ಕೊಡಬೇಕು. ಇವರೇನು ಫ್ರೀ ಕೊಡ್ತಾವ್ರೆ? ಜೊತೆಗೆ 2 ರೂಪಾಯಿ 25 ಪೈಸೆ ಇದೆ ಯೂನಿಟ್ನ 7 ರೂಪಾಯಿ 50 ಪೈಸಾ ಮಾಡಿಕೊಂಡು ನಾವು ಫ್ರೀ ಕೊಟ್ಟೆ 100 ಯೂನಿಟ್. ಇವ್ರೇನಾದ್ರು ಯಾವ ಅಂಗಾರ ಫ್ರೀ ಕೊಟ್ಟಿದ್ದು ಹೇಳಿದ್ರೆ ನಾ ರಾಜಕೀಯ ಬಿಟ್ಟೊಂಡಿದ್ದೀನಿ ಕಣ್ರಿ. 100 ಯೂನಿಟ್ ಇವ್ರು ಹೇಳಿ ಸಿದ್ದರಾಮಯ್ಯ 100 ಯೂನಿಟ್ ಅಲ್ವೇನಪ್ಪ? 100 ಯೂನಿಟ್ನ ಎಲ್ಲಾದ್ರೂ ಕೊಟ್ಟರೆ ಅಂತ ಪ್ರೂವ್ ಮಾಡಿಬಿಟ್ರೆ ನಾ ರಾಜಕೀಯ ನಾಳೆ ಬೆಳಿಗ್ಗೆ ಬಿಟ್ಟೊಟ್ಟೋಗ್ತಕ್ಕಂಥ ಕೆಲಸ ಮಾಡ್ತೀವಿ. 5-10 ಯೂನಿಟ್ನ ಫ್ರೀ ಕೊಟ್ಬಿಟ್ಟು ಫ್ರೀ ಕೊಟ್ಟೆ 3ರಷ್ಟು ರೇಟ್ ಮಾಡ್ಕೊಂಡವ್ರೆ. ಬಸ್ ರೇಟು ಇವತ್ತು ಕೇರ್ಪೇಟೆಯಿಂದ ಮಂಡ್ಯಕ್ಕೆ ಎಷ್ಟು ಬಸ್ ರೇಟ್ ಇತ್ತು? 2023ರಲ್ಲಿ 25 ರೂಪಾಯಿ ಇತ್ತು. ಇವತ್ತೆಷ್ಟು ಮಾಡೋರೆ? 50 ರೂಪಾಯಿ. ಇವತ್ತು ಹೇಳ್ತಾರೆ ನಾವು ಹೆಂಗಸರಿಗೆಲ್ಲ ಫ್ರೀ, ಗಂಡಂಗೆ ಮಾತ್ರ ಡಬಲ್. ಇವ್ರು ಕೊಡ್ತಾ ಇರ್ತಕ್ಕಂಥ ಫ್ರೀ ಅಂದ್ರಿ. ಇಲ್ಲಿ ಇಷ್ಟು ಯುವಕರಿದ್ದೀರಿ, ಅದು ಯಾವ ಯುವ ನಿಧಿ ನೀವು ಬಂದಿದ್ದು? ಒಬ್ಬರ ಕೈ ಹತ್ರ ನೋಡೋಣ.
ಅಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಮ್ಮ ಉಪಮುಖ್ಯಮಂತ್ರಿಗಳು ಫ್ರೀ ಯುವ ನಿಧಿ ಯಾರು ಕೊಟ್ಟಿದ್ದೀರಿ? ಲಿಸ್ಟ್ ಕೊಡ್ರಿ ಹೋಗ್ಲಿ. ಇಲ್ಲಿ ಯಾರೋ ಒಬ್ರು ಕೈ ಹತ್ರ ಎಷ್ಟೆಲ್ಲ ಯುವಕರಿದ್ದೀರಿ, ಗ್ರಾಜುಯೇಟ್ಸ್ಗಳಿದ್ದೀರಿ, ಇನ್ನೇನು ಫ್ರೀ ಕೊಟ್ಟವ್ರಿ ಇವರು? ನೀವು ಹೇಳಬೇಕು. ಅವತ್ತು ಬಂದರು ಪುಣ್ಯಾತರು, ಬಂದು ಮಂಡ್ಯದಲ್ಲಿ ಗೊಳೋ ಅಂತ ಹತ್ಕೊಂಡು ಪೆನ್ನು ಪೇಪರ್ ಕೊಡಿ ಈಸ್ಕೊ ಹೋಗ್ಬಿಟ್ಟು, ನನ್ನ ಮಕ್ಕಳು ನೀವು ಮಂಡ್ಯದವ್ರು ಎಂಥವ್ರು ಗೊತ್ತೇಂದ್ರಲ್ಲ ಅಂತ ಹೆಸರು ಕಟ್ತಾರಲ್ಲ, ಏನಂತ ಅಂದ್ರು? ಹಿಂಗ ಅನ್ನಿಸ್ಕೋಬೇಕೇನಪ್ಪ ನಾವು? ಇವತ್ತು KRPೇಟೆ ಕಾಂಗ್ರೆಸ್ ಅಲ್ಲಿ ಏನಾಗಿದೆ? ನಾಯಕತ್ವ ಇಲ್ಲ. ನನ್ನ ಆತ್ಮೀಯ ಮಿತ್ರರು KB ಚಂದ್ರಶೇಖರ ಮೂಲೆ ಗುಂಪು ಮಾಡಾಕ್ಬಿಟ್ರು. ಪಾಪ ದೇವರಾಜ್ ಅಣ್ಣ ಕರ್ಸ್ಕೊಂಬಂದ್ರು, ಅವನು ಪಾಪ ತಣ್ಣಗೋಗೋನು. ಆ ಪ್ರಕಾಶ್ ಅಣ್ಣ ಪಾಪ ಏನೂ ಇಲ್ಲ. ಇಲ್ಲಿ ನಾಯಕತ್ವವನ್ನು ಯಾಕೆ ಹುಟ್ಟಿಸ್ತಾ ಇಲ್ಲ? ಯಾಕೆಂದ್ರೆ ಬೇರೆ ಇಂಟ್ರೆಸ್ಟ್ ಇದೆ ಅಂತಕ್ಕಂಥದ್ದು ತಮಗೆಲ್ಲ ಈಗಾಗಲೇ ಅರ್ಥ ಆಗೋಗಿರ್ತಕ್ಕಂಥ ನೀವು ನೋಡಬೇಕಾಗ್ತದೆ. ದಯಮಾಡಿ ತಾವೆಲ್ಲ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಅತಿ ಹೆಚ್ಚಿನ ಮಟ್ಟದಲ್ಲಿ ಸಹಕಾರವನ್ನು ನೀಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ, ಸಮಯ ಅಭಾವ ಇದೆ ಅಂತಕ್ಕಂಥ ಪತ್ರ ಕೊಟ್ಟಿದ್ದಾರೆ. ತಡವಾಗಿ ಬೇರೆ ಬಂದಿದ್ದೀನಿ. ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ. ದಯವಿಟ್ಟು ತಾವೆಲ್ಲ ನಿಖಿಲ್ ಕುಮಾರಸ್ವಾಮಿಯವರ ಮುಂದಿನ ಭವಿಷ್ಯ ಅವ್ರಿಗೆ ಆಶೀರ್ವಾದ ಮಾಡಿ, ಅವರ ಮುಂದಿನ ಈ ರಾಜ್ಯದ ನಾಯಕರನ್ನಾಗಿ ನಾವೆಲ್ಲ ಕಣ್ತುಂಬ ನೋಡಬೇಕಾಗ್ತದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ JDS. ಸುರೇಶ್ ಗೌಡ್ರಿಗೆ ಪ್ರೀತಿಪೂರ್ವಕ ಚಪ್ಪಾಳಿಯೊಂದಿಗೆ ಧನ್ಯವಾದಗಳನ್ನ ಸಮರ್ಪಿಸುತ್ತಾ, ಈಗ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ವಿಶೇಷವಾದ ಗೌರವ ಸಮರ್ಪಣೆಯನ್ನ ಮೊದಲಿಗೆ ನಾವು ಮಾಡ್ತಾ ಇದ್ದೇವೆ. ಮಂಜಣ್ಣ ಅವರ ಪರವಾಗಿ KRಪೇಟೆಗೆ ಆಗಮಿಸಿ ಜನರೊಂದಿಗೆ ಜನತಾದಳ